ಎರಡು ವಿಚಾರಗಳನ್ನು ಇಟ್ಕೊಂಡು ಇಲ್ಲಿ ತಮ್ಮ ಮುಂದೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಒಂದು, ಏನು SIR ಮೈಸೂರು ಜಿಲ್ಲೆನಲ್ಲೂ ಕೂಡ ನಡೀತಾ ಇದೆ. ಜಿಲ್ಲಾ ಚುನಾವಣಾಧಿಕಾರಿಗಳ ನೇತೃತ್ವದಲ್ಲಿ ಕೆಲವು ನೌಕರರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಿನ್ನೆ ಕೃಷ್ಣರಾಜನಗರದಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೇವೆ, ಅಲ್ಲಿ ತಹಸೀಲ್ದಾರರವರ ಗಮನಕ್ಕೂ ಕೂಡ ತಂದಿದ್ದೇವೆ. ಎರಡು ಕಡೆ ಮೂರು ವಾರ್ಡಲ್ಲಿ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಏನು ಈ SIRನ ಮಾಡ್ತಾ ಇರ್ತಕ್ಕಂಥ ನೌಕರರು ಅರಿವಿದೆಯೋ ಅರಿವಿಲ್ವೋ ಗೊತ್ತಿಲ್ಲ, ಫಾರಮ್ಗಳನ್ನ ಸಾಮಾನ್ಯ ಕಾರ್ಯಕರ್ತರ ಕೈಲಿ ಕೊಟ್ಬಿಟ್ಟರು. 50 ರೂಪಾಯಿ ಒಂದು ಫಿಲಪ್ ಮಾಡಿ ಕೊಟ್ಟರೆ ಯಾರ ಕೈಲೂ ಕೂಡ ಕೊಡೋ ಹಾಗಿಲ್ಲ. ಅವರೇ ಜವಾಬ್ದಾರಿಯುತವಾಗಿ ಫಿಲಪ್ ಮಾಡಬೇಕು, ಅಥವಾ ಪಾಪ ಅವ್ರಿಗೆ ಗೊತ್ತಿರಲ್ಲ, ಬೇರೆಯವ್ರನ್ನ ಕೇಳಿ ಮಾಡಬೇಕು. ನಿನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈಗಾಗಲೇ ತಂದಿದೆ. ಕೂಡಲೇ ನಾನು ಕೂಡ ಮಾತನಾಡಿದ್ದೇನೆ. ಒಂದೇ ಕಡೆ ಅವ್ರ ಮನೆಗಳಿಗೆ ಹೋಗದೆ ಚೌಲ್ಟ್ರಿಗಳಲ್ಲಿ, ಸಮುದಾಯ ಭವನಗಳಲ್ಲಿ ಫಿಲಪ್ ಮಾಡುವಂಥದ್ದು ಆಗ್ತಾ ಇದೆ. ಅದಕ್ಕಿಂತ ಯಾವೊಬ್ಬ ಸರ್ಕಾರಿ ನೌಕರ ಮಾಡಬೇಕೋ ಆ ಕೆಲಸವನ್ನು ಒಬ್ಬರ ಅಪ್ಲಿಕೇಶನ್ನ ತುಂಬಲಿಕ್ಕೆ 50 ರೂಪಾಯಿ ಕೊಟ್ಬಿಡೋದು. ಪಾಪ ಅವ್ರು ನಿಂತು ಎಲ್ಲನೂ ಅಪ್ಡೇಟ್ ಮಾಡಿದ್ರೆ ಏನು ಈ SIR ಅಂಥೇಳಿ ಚುನಾವಣಾ ಆಯೋಗ ಮಾಡಿದೆ ಅದು ಊರ್ಜಿತ ಆಗುತ್ತಾ? ಕೂಡಲೇ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಸರಿಪಡಿಸುವಂಥ ಕೆಲಸ ಆಗಬೇಕು. ನಾವು ಕೂಡ ಈಗ ಇದಾದ ನಂತರ, ಪರಿಷ್ಕರಣೆ ಆದ ನಂತರ ಮತದಾರರ ಪಟ್ಟಿ ಬರುತ್ತೆ. ಅದು ಎರಡೆರಡು ಕಡೆ ಇದ್ದರೆ, ಅಥವಾ ಸತ್ತಿರ್ತಕ್ಕಂಥವ್ರನ್ನ ಮತ್ತೆ ಫಿಲಪ್ ಮಾಡಿ ಕೊಡುವಂಥದ್ದಾದರೆ, ಅಥವಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಯಾರೋ ಭರ್ತಿ ಮಾಡುವಂಥದ್ದಾದರೆ ಇದು ಸರಿಯಾದಂಥ ಕ್ರಮ ಅಲ್ಲ. ಕೂಡಲೇ ಜಿಲ್ಲೆಯಲ್ಲಿ ಇದ್ರ ಬಗ್ಗೆ ಜಿಲ್ಲಾ ಚುನಾವಣಾಧಿಕಾರಿಗಳು ಕ್ರಮವನ್ನು ತೆಗೆದುಕೋಬೇಕು. ನಿನ್ನೆ ರೈಟಿಂಗಲ್ಲೇ ಕಂಪ್ಲೇಂಟ್ ಕೊಡಬೇಕು ಅಂತ ಮಾಡಿದ್ವಿ. ಆಮೇಲೆ ಅವ್ರು ಯಾರು ನೌಕರರಿದ್ದರು ಅವ್ರ ಗೋಳಾಟ ನೋಡೋಕ್ಕಾಗದೆ ಮತ್ತೆ ಈ ರೀತಿ ಆಗಬಾರ್ದು ಅಂಥೇಳಿ ತಹಶೀಲ್ದಾರವ್ರ ಕಡೆಯಿಂದ ಕೃಷ್ಣರಾಜನಗರದಲ್ಲಿ ಎಚ್ಚರಿಕೆಯನ್ನು ಕೊಡಿಸಿ ತಿದ್ಕೊಳ್ಳುವಂಥ ಕೆಲಸವನ್ನು ಮಾಡಿ ಅಂತೇಳಿ ಹೇಳಿದ್ದೇವೆ. ಇದು ಒಂದು.
ಯಾರು ಕೆಲಸ ಮಾಡಬೇಕು BLO ಅವ್ರು ದುಡ್ಡು ಕೊಟ್ಬಿಟ್ಟು ಅವ್ರ ಕೈಲಿ ಮಾಡಿಸೋದು. ಯಾವ ಕಾರ್ಯಕರ್ತ ಸಿಗ್ತಾರೆ ಅವ್ರ ಕೈಲಿ, ಪಕ್ಷ ಯಾವ್ದಾರು ಆಗಿರಲಿ, ನಾನೇನು ಪಕ್ಷದ ಹೇಳಕ್ಕೆ ಹೋಗಲ್ಲ, ಯಾರೇ ಕೈಲೂ ಮಾಡಬಾರ್ದು. BLOಗಳೇ ಮಾಡ್ತಾರೆ. KR ನಗರ ಟೌನಲ್ಲಿ ಸಿಗಾಕೊಂಡು ಕೊನೆಗೆ ತಹಶೀಲ್ದಾರ್ ಕರೆದು ಮಾತಾಡಿದ್ಮೇಲೆ ಹತ್ಕೊಂಡು ಮತ್ತೆ ರಿಪೀಟ್ ಮಾಡಲ್ಲ ಅಂತ ಹೇಳಿದ್ದಾರೆ. BLOಗಳು ಯಾರು ಅಪ್ಲಿಕೇಶನ್ ಫಿಲಪ್ ಮಾಡ್ತಾರೆ ಅವ್ರಿಗೆ 50 ರೂಪಾಯಿ ಕೊಡೋದು, ಸ್ವಂತ ದುಡ್ಡು. ಇಲ್ಲ ಪಾಪ, ಸ್ವಂತ ದುಡ್ಡು ಕೊಡ್ತಾರೆ. ಕೆಲಸ ಮಾಡೋಕ್ಕಾಗದೆ, ಗೊತ್ತಾಗದೆ, ಅದ್ರ ಬಗ್ಗೆ ಅರಿವಿಲ್ಲದೆ, ಸೋಂಬೇರಿತ. ಕೆಲವರು ಮಾಡ್ತಾರೆ, ಇನ್ನು ಕೆಲವ್ರಿಗೆ 1100 ಓಟ್ ಹುಡುಕ್ಬೇಕು. 1118 ಓಟೇನೋ ಇದೆ ಆ ಬೂತಲ್ಲಿ. ಈ ಥರ ಆಗ್ತಾಯಿದೆ. ಹಾಂ, ಪಕ್ಷದ ಕಾರ್ಯಕರ್ತರಿರ್ತಾರೆ, ಅದನ್ನು ಏನು ಓಟ್ ಹಾಕೋರು ಇಂಥವ್ರಿಗೆ ಹಾಕ್ತಾರೆ ಅಂತೇನಲ್ಲ. ಆದರೆ ಯಾರ ಕೈಲೂ ಕೊಡಬಾರ್ದು. ಇದು ನಮ್ಮ ಕೈಲೂ ಕೂಡ BLOಗಳ ಹತ್ರನೇ ಇರಬೇಕದು. ಅದು ಸರ್ಕಾರಿ ಆಸ್ತಿ, ಸಾರ್ವಜನಿಕರ ಕೈಗೆ ಹೋಗುವಂಥ ಅಲ್ಲ. ಇದಾಗ್ತಾಯಿದೆ. ಇದು ಜಿಲ್ಲಾಧಿಕಾರಿಗಳ ಗಮನಕ್ಕೂ ಬಂದಿದೆ, ತಹಶೀಲ್ದಾರ್ ಅವ್ರ ಗಮನಕ್ಕೂ ಬಂದಿದೆ, ಕೃಷ್ಣರಾಜನಗರದ ಚೀಫ್ ಆಫೀಸರ್ ಗಮನಕ್ಕೂ ಬಂದಿದೆ. ನೆನ್ನೆ ಎಲ್ಲ ಸ್ವಲ್ಪ ಅವರು ಬಂದು ಯಾರು ರಿಕ್ವೆಸ್ಟ್ ಮಾಡಿದ್ದಾರೆ, ಮತ್ತೆ ರಿಪೀಟ್ ಆಗಬಾರ್ದು ಅಂತ ಹೇಳಿದ್ದೀವಿ. ಇದು ನಮ್ಮ ಕಣ್ಣಿಗೆ ಕಂಡಿರೋದು. ಇದು ಇಡೀ ಜಿಲ್ಲೆನಲ್ಲಿ ಎಲ್ಲೆಲ್ಲಿ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಪಾಪ ಒಂದು ಎಚ್ಚರಿಕೆ ಕೊಟ್ಟಿದ್ದೀವಿ. ಯಾಕೆಂದರೆ ಚುನಾವಣೆ, ಇಂಥ ವಿಚಾರಗಳಲ್ಲಿ ಇಮ್ಮಿಡಿಯೇಟಾಗಿ ಸಸ್ಪೆಂಡ್ ಆಗ್ಬಿಡ್ತಾರೆ. ಗೊತ್ತಿದ್ದು ಮಾಡಿದ್ದಾರೆ, ಗೊತ್ತಿಲ್ಲದೆ ಮಾಡಿದ್ದಾರೆ, ತಿದ್ಕೊಳ್ಳೋಕ್ಕೊಂದು ಅವಕಾಶ ಇದೆ. ರಿಪೀಟ್ ಆದರೆ ಹೆಸರು ಹೇಳ್ತೀವಿ. ಹಾಂ, ಅದು ಸಾಧ್ಯನಾ? ರೂಲ್ ಹಂಗಿಲ್ವಲ್ಲ, ಅದು ಮಾಡೋಕ್ಕೆ ಅವಕಾಶ ಇಲ್ವಲ್ಲ. ವ್ಯವಸ್ಥೆ ಹಂಗೇನಾರು ಇದ್ದರೆ ಸರ್ಕಾರದಲ್ಲಿ ಆಗಬೇಕು, ಚುನಾವಣಾ ಆಯೋಗದಲ್ಲಿ ಆಗಬೇಕು. BLOಗಳು 1 and 2 ಏನು ಮಾಡಬೇಕಂದ್ರೆ ಅವ್ರ ಮನೆಗೆ ಹೋಗಬೇಕು, ಖುದ್ದಾಗಿ ಅವ್ರನ್ನೇ ಭೇಟಿ ಮಾಡಬೇಕು, ಅವ್ರ ಕೈಲೇ ಸೈನ್ ಹಾಕ್ಸ್ಬೇಕು. ಇಲ್ಲಾಂದರೆ ಮನೆಯ ಹಿರಿಯ ಸದಸ್ಯನ ಕೈಲಿ ಸೈನ್ ಹಾಕ್ಸ್ಬೇಕು. ಫಾರಮ್ಗಳನ್ನು ಯಾರ ಕೈಲೂ ಕೊಡೋ ಹಾಗಿಲ್ಲ. ಅದಕ್ಕೆ ಅವಕಾಶ ಇಲ್ವಲ್ಲ. ಏನೇ ಕಾರಣ ಇರ್ಬೋದು, ಅಥವಾ ಓಡಾಡೋಕ್ಕಾಗದೇ ಇರ್ಬೋದು, ಅಥವಾ ಬಿಸಿಲಿರ್ಬೋದು, ಅಥವಾ ಆರೋಗ್ಯ ಸರಿ ಇರ್ಬೋದು, ಏನಾದರೂ ಆಗಿರ್ಬೋದು. ಬಟ್ ಅದಕ್ಕೆ ಆಗ ನಿಷ್ಪಕ್ಷಪಾತವಾಗಿ ಆಗಬೇಕಲ್ಲ. KR ನಗರ ಟೌನಲ್ಲಿ ಇಲ್ಲ, ಆ ಥರ ಏನಿಲ್ಲ. KR ನಗರದಲ್ಲೂ ಆಗಿದೆ ಅದು. ಇದು ರಾಮನಗರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಬಿಟ್ಟರೆ ಇಡೀ ರಾಜ್ಯದಲ್ಲಿ ಈ ಥರ ಆಗ್ತಾಯಿದೆ. KR ನಗರದಲ್ಲೂ ಆಗಿದೆ, ಬೇರಿಯಾದಲ್ಲೂ ಆಗಿದೆ. ನೋಡಿ, ಇನ್ನೊಂದು ಭಾಳ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ ಮ್ಯಾಪಿಂಗ್ಗೆ ಹೋದಂಥ ಸಂದರ್ಭದಲ್ಲಿ ಕೃಷ್ಣರಾಜನಗರದಲ್ಲಿ 4 ಕಡೆ ನಾನು ಅಬ್ಸರ್ವ್ ಮಾಡಿದ್ದೀನಿ. ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಊರಿನಲ್ಲಿ ಒಂದು ಮತದ ಘಟ್ಟೆನಲ್ಲಿ 1,000 ಜನ ಮತದಾರರು ಇರ್ತಾರೆ. ಅವರು ಸತ್ತಿರೋರ್ನು ಕೂಡ ಅವ್ರ ಮನೆಯಲ್ಲಿ ಸತ್ತಿದ್ದಾರೆ ಅಂಥೇಳಿ ಮ್ಯಾಪಿಂಗ್ನಲ್ಲಿ ಮಾಡ್ತಾಯಿದ್ದಾರೆ. ಈಗಲೇ ಡಿಲೀಷನ್ ಮಾಡಲ್ಲ, ನೆಕ್ಸ್ಟ್ ಮಾಡ್ತಾರೆ. ಆದರೆ ಅಲ್ಲಿ ಮತದಾರರಿರೋದು 118 ಜನ ಮತದಾರರಿರೋದು. ನೋಡಿ, ಇಲ್ಲಿ ಒಂದು ಬೂತು ನಿರ್ಲೆನಲ್ಲಿ
118 ಜನ ಒಂದು ಬೂತಲ್ಲಿ ಮತದಾರರಿದ್ದರೆ 100% ಅಂತೇಳಿ ಮ್ಯಾಪಿಂಗ್ ಆಗ್ಬೋದು. 100 ಸಿಕ್ಕಿದ್ದಾರೆ ಅಂತ, 118 100.4 ಆಗಕ್ಕೆ ಸಾಧ್ಯನಾ? ನನಗದು ಗೊತ್ತಾಯ್ತಾ ಇಲ್ಲ. ಮತದಾರರಿರೋದೇ 1118, 1134 ಹೆಂಗಾಗಕ್ಕೆ ಸಾಧ್ಯ? ಅಲ್ಲಿ 100% ಮ್ಯಾಪಿಂಗ್ ಅಂತ ತೋರಿಸಿಲ್ಲ ಅವರು. 100 ಪಾಯಿಂಟ್ ಸಮಥಿಂಗ್ ಅಂತ ತೋರಿಸ್ತಾರೆ. ನನಗೆ ಗೊತ್ತಾಗಲಿಲ್ಲ. ಮತದಾರ ಪಟ್ಟಿಲೇ ಅವನು ಇಲ್ಲದೆ ಇದ್ದಾಗ ಅಲ್ಲಿ ಸೇರಿಸ್ಲಿಕ್ಕೆ ಹೆಂಗೆ ಸಾಧ್ಯ? ನಾನು ಕೊಡ್ತೀನಿ ನಿಮಗೆ. ಆ ರೀತಿ 3 ಬೂತಲ್ಲಿದೆ. ಮತದಾರ ಪಟ್ಟಿಲಿ ಇರ್ತಕ್ಕಂಥವ್ರಿಗಿನ್ನ ಇವ್ರ ಮ್ಯಾಪಿಂಗು ಇನ್ನೂ ಹೆಚ್ಚಾಗುತ್ತೆ. ಅದು ಹೇಗೆ ಸಾಧ್ಯ ಅನ್ನೋದು ನನಗೆ ಗೊತ್ತಾಯ್ತು. ಅದಕ್ಕೆ ನಾನು ಚುನಾವಣಾಧಿಕಾರಿ, ತಾಲೂಕು ದಂಡಾಧಿಕಾರಿ ಜೊತೆ ಮಾತಾಡಿದಾಗ ಅವರೇನು ಹೇಳಿದ್ರು, ಸರ್ ಅವರು ಈಗ ಮುಂದಕ್ಕೆ ಯಾರನ್ನು ಸೇರಿಸ್ಬೇಕು ಮೋಸ್ಟ್ಲಿ ಅವ್ರನ್ನೂ ಬರ್ಸ್ಬಿಟ್ಟಿದ್ದಾರೆ ಅಂತ. ಇದು ಆಮೇಲೆ ಈ ಕಾಂಗ್ರೆಸ್ನವರು SIR ವಿಚಾರ ಬಂದ ತಕ್ಷಣ ಯಾಕೆ ಗೃಹ ಮಂತ್ರಿ ಜಸ್ಟಿಫೈ ಮಾಡಕ್ಕೆ ಹೋಗ್ತಾರೆ? ಬೇರೆಯವ್ರು ಯಾರು ಮಾಡ್ತಾ ಇಲ್ಲ. ಯಾಕೆ ಭಯ ಕಾಂಗ್ರೆಸ್ನವ್ರಿಗೆ? ನಿಜವಾದಂಥ ವೋಟರ್ ಲಿಸ್ಟು ಮತದಾರ ಪಟ್ಟಿಲಿ ಉಳ್ಕೊಂಡ್ರೆ ಅಥವಾ ಯಾರ್ದು ಬಿಟ್ಟೋಗಿದ್ರೆ ಸೇರ್ಸೋ ಕೆಲಸ ಮಾಡಿಸಿ. ಅದೇ SIR ಕಂಡ ತಕ್ಷಣ ನೀವು ಭಯಕ್ಕೆ ನಿಮ್ಮ ಪಾತ್ರ ಇತ್ತು ಹಂಗಾದ್ರೆ ಎಕ್ಸ್ಟ್ರಾ ವೋಟರ್ಸ್ ಇರೋಕ್ಕೆ? ನೋಡಿ, ನಮ್ಮಲ್ಲಿ 23ನೇ ವಾರ್ಡ್ ಅಂತೇಳಿ KR ಟೌನಲ್ಲಿ ಇದೆ. 167 ಮತದಾರರು ಇನ್ನೂ ಸಿಕ್ಕಿಲ್ಲ. 167 ಇರೋದೇ ಓಟು 1000 ಓಟ್ಗೆ 167 ಮತದಾರರು ಇನ್ನೂ ಕೂಡ ನಮಗೆ ಫೈಂಡ್ ಔಟ್ ಆಯ್ತಾ ಇಲ್ಲ. ಆದರೆ ಅವರು ಲಾಸ್ಟ್ ಅಸೆಂಬ್ಲಿನಲ್ಲಿ ಮತದಾನ ಮಾಡಿದ್ದಾರೆ. ಇವ್ರು ಎಲ್ಲಿಂದ ಬಂದರು? ಈಗ ಎಲ್ಲಿಗೆ ಹೋದರು? ಮುಂದೆನಾರು ಪಾರದರ್ಶಕವಾಗಿ ಚುನಾವಣೆಗಳು ಆಗ್ಬೇಕಲ್ಲ. ಎರಡನೇದು,